ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಕಡೆ ಲೋಕಾಯುಕ್ತ ರೇಡ್. ಒಟ್ಟು 8 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿ ತಲಾಶ್. ಭ್ರಷ್ಟ ಅಧಿಕಾರಿಗಳ ಆದಾಯದ ಬೊಕ್ಕಸಕ್ಕೆ ಬೇಟೆ ಶುರು. ದಾವಣಗೆರೆಯ ಆಹಾರ ಸುರಕ್ಷತೆ ಅಧಿಕಾರಿ ಜಿಎಸ್ ನಾಗರಾಜು ಮನೆ ಮೇಲೆ ರೇಡ್. ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ಸಾಮಗ್ರಿ ಪತ್ತೆ. 5ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಮುಂದುವರೆದ ಶೋಧ. ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ತನಿಖಾಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡದ ನಟಿ. ರನ್ಯಾ ಕಾಲ್ ಡೀಟೇಲ್ಸ್ ಪಡೆದು ತನಿಖೆ ನಡೆಸಲು ರೆಡಿ. ಪಟಾಕಿ ಪೋರಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟ ಫಿಕ್ಸ್. 14 ದಿನ ನ್ಯಾಯಾಂಗ ಬಂಧನದಲ್ಲಿರೋ ನಟಿ ರನ್ಯಾ ರಾವ್. ಜಾಮೀನಿಗಾಗಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ. ಇವತ್ತು ಅರ್ಜಿ ವಿಚಾರಣೆಯಾಗುವ ಸಾಧ್ಯತೆ. ಇಂದು 4ನೇ ದಿನಕ್ಕೆ ಕಾಲಿಟ್ಟ ಬಜೆಟ್ ಅಧಿವೇಶನ. ಸದನದಲ್ಲಿ ಮುಂದುವರಿಯಲಿದೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ. ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಎತ್ತಿದ್ದ ನಿಲುವಳಿಗೆ ಸರ್ಕಾರದಿಂದ ಉತ್ತರ ಸಾಧ್ಯತೆ. ಯತ್ನಾಳ್ಗೆ ನೇರ ತಿರುಗೇಟು ಕೊಡಲು ಪ್ಲಾನ್. ಮಹಾಸಂಗಮ ಹೆಸರಲ್ಲಿ ಸಭೆ ನಡೆಸಿ ಲಿಂಗಾಯತರ ಸಮಾಗಮದಿಂದ ಕೌಂಟರ್. ವಿಜಯಪುರದಲ್ಲೂ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ರೇಣುಕಾಚಾರ್ಯ ಟೀಮ್. ಬೆಂಗಳೂರು ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ನಿಗದಿ. ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆಗೆ ತಯಾರಿ. ಬಟ್ ಆಟೋ ದರ ಏರಿಕೆಗೆ ಖುದ್ದು ಆಟೋ ಚಾಲಕರಿಂದ ವಿರೋಧ. 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗುವ ಮಕ್ಕಳಿಗೆ ವಯೋಮಿತಿ ಗೊಂದಲ. ನ್ಯೂಸ್ ಫಸ್ಟ್ ಬೆನ್ನಲ್ಲೇ ನಿರಂತರ ವರದಿ ಬೆನ್ನಲ್ಲೇ ಸಮಸ್ಯೆಗೆ ತೆರೆ ಎಳೆಯುವುದಕ್ಕೆ ಮುಂದಾದ ಶಿಕ್ಷಣ ಇಲಾಖೆ. 2 ದಿನದ ಒಳಗೆ ಅಧಿಕೃತ ಆದೇಶ ಅಂತ ಸಚಿವ ಮಧು ಬಂಗಾರಪ್ಪ ಮಾಹಿತಿ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದಲೇ ಬಂದ್ ಘೋಷಣೆಗೆ ತಯಾರಿ. 2 ಬಂದ್ನಿಂದ ಜನರಲ್ಲಿ, ಸಂಘಟನೆಗಳಲ್ಲಿ ಗೊಂದಲ. ಮೈಸೂರಲ್ಲಿ ಮೆದುಳಿನ ರಕ್ತಸ್ರಾವ, ಆಶ್ರಮ ಶಾಲಾ ವಿದ್ಯಾರ್ಥಿ ಸಾವು. ಶಾಲಾ ಆವರಣದಲ್ಲಿ ತಲೆ ಸುತ್ತು ಬಂದು ಬಿದ್ದಿದ್ದ ಸೂರ್ಯ. ಚೆಲುವಾಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು. ₹1,000 ಸಾಲ ವಾಪಸ್ ಕೇಳಿದ್ದಕ್ಕೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆ, ₹1,30,000 ದಂಡ. ರಾಯಚೂರಿನ 2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು. ಮಂಡ್ಯ ವಿಸಿ ನಾಲೆಯಲ್ಲಿ ಸಾಲು ಸಾಲು ದುರಂತ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ. ಸುದ್ದಿ ಪ್ರಸಾರವಾದ ಒಂದೇ ತಿಂಗಳಿಗೆ ವಿಸಿ ನಾಲೆಗೆ ತಡೆಗೋಡೆ ನಿರ್ಮಾಣ. ಬೆಳಂದೂರು ಕೂಡ್ಲು ರಸ್ತೆಯಲ್ಲಿ ಅಸ್ಥಿಪಂಜರ, ಕಲ್ಲು ಹಾಕಿರೋ ಸ್ಥಿತಿಯಲ್ಲಿ ಅಮಿತ್ ಅಸ್ಥಿಪಂಜರ ಪತ್ತೆ. ಮನೆಯಿಂದ 30 ಮೀಟರ್ ದೂರದಲ್ಲಿದ್ದರೂ ಹುಡುಕೋ ಪ್ರಯತ್ನ ಮಾಡಲಿಲ್ವಾ ಪೊಲೀಸರು? ಕನ್ನಡ ಫಿಲಂನ ಮಹಿಳಾ ಡೈರೆಕ್ಟರ್ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ವಂಚನೆ. ವಿಸ್ಮಯಗೌಡ ಎಂಬಾಕೆಯಿಂದ ವೈದ್ಯರೊಬ್ಬರಿಗೆ ಮೋಸ. 6.5 ಲಕ್ಷ ಹಣವನ್ನ ಸಾಲ ಪಡೆದಿದ್ದ ವಿಸ್ಮಯಗೌಡ ಬಸವೇಶ್ವರನಗರ ಠಾಣೆಯಲ್ಲಿ ಕಂಪ್ಲೇಂಟ್. ರಾಮನಗರ ಜಿಲ್ಲೆಯಲ್ಲಿ ನಿಲ್ಲದ ಬೈಕ್ ವೀಲಿಂಗ್ ಹಾವಳಿ. ಬೈಕ್ ವೀಲಿಂಗ್ ಮಾಡಿ ಇನ್ಸ್ಟಾನಲ್ಲಿ ಅಪ್ಲೋಡ್ ಮಾಡ್ತಿದ್ದ ಪುಂಡರು. 2 ಯುವಕರ ಹೆಡೆಮುರಿ ಕಟ್ಟಿರೋ ಪೊಲೀಸರು. ತಮಿಳುನಾಡು ಸಚಿವರ ನಿವಾಸದ ಮೇಲೆ ಇಡಿ ದಾಳಿ. ಸಚಿವ ಸೆಂಥಿಲ್ ಬಾಲಾಜಿ ಮನೆ ಸೇರಿ 10 ಕಡೆ ರೇಡ್. ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಇಡಿಯಿಂದ ಸರ್ಚಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.